ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 759ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫಸ್ಟ್ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಡೀಲ್ ಆಫ್ ದಿ ಡೇ ಮಾತ್ರ ತುಂಬ ಚೆನ್ನಾಗಿದೆ. ಅದರಲ್ಲಿ ಮೊದಲನೇದು ನೋಡಿಕೊಂಡ್ರೆ ಟ್ರಾವೆಲ್ ಆರ್ಗನೈಸರು 900 ರೂಪಾಯಿಗೆ ಸಿಗ್ತಾ ಇದೆ. ಟ್ರಾವೆಲ್ ಟೈಮಲ್ಲಿ ನಿಮಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲನೂ ಕೂಡ ಕ್ಲೀನಾಗಿ ನೀವು ಆರ್ಗನೈಸ್ ಮಾಡಿ ತಗೊಂಡೋಗ್ಬೋದು. ಇನ್ನು ನೆಕ್ಸ್ಟ್ ನೋಡ್ಕೊಂಡ್ರೆ ಲಾಂಗ್ ವೇ ವಾಟರ್ ಗೀಸರ್ 2000 ರೂಪಾಯಿಗೆ ಸಿಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ನ್ಯೂ ಇಯರ್ 2024 ಡೆಕೋರೇಷನ್ ಸೆಟ್ 450 ರೂಪಾಯಿಗೆ ಸಿಗ್ತಾ ಇದೆ. ಈ ರೀತಿಯಾಗಿ ತುಂಬಾ ಡೀಲ್ಸ್ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಡೀಲ್ಸ್ ನ ನೀವು ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಈಸಿಯಾಗಿ ಜಾಯಿನ್ ಆಗ್ಬೋದು. ತುಂಬಾ ಡೀಲ್ಸ್ ಇದೆ, ಅಷ್ಟರಲ್ಲಿ ನಿಮಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ಆರಾಮಾಗಿ ಪರ್ಚೇಸ್ ಮಾಡಿ. ಹಾಗೆ ಬಂದ್ಬಿಟ್ಟು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ 2023ರಲ್ಲಿ ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಏನೇನೆಲ್ಲ ಇಂಪ್ರೂವ್ ಆಗಿದೆ ಅಂತ ಹೇಳ್ಬಿಟ್ಟು ಆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಆ ವಿಡಿಯೋನ ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ಒಂದು ವಿಡಿಯೋ ಆದ್ರೆ ನೋಡಬಹುದು. ಆದಷ್ಟು ನೋಡೋದಕ್ಕೆ ಟ್ರೈ ಮಾಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಆಪಲ್ ಇಂದ. ಆಪಲ್ ಕಂಪ್ನಿಯವರು ಒಂದು ಹೊಸ AI ಮೇಲೆ ವರ್ಕ್ ಮಾಡ್ತಿದ್ದಾರೆ. ಈ ಒಂದು ಟೆಕ್ನಾಲಜಿ ಮಾತ್ರ ಸೂಪರ್ ಡೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಇವಾಗ ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ ಐಫೋನ್ಸ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಆಪಲ್ ಡಿವೈಸಸ್ ಅಲ್ಲಿ ವಾಯ್ಸ್ ಅಸಿಸ್ಟೆಂಟ್ ಇರುತ್ತೆ, ಸಿರಿ ಅಸಿಸ್ಟೆಂಟ್ ಆದ್ರೆ ಇರುತ್ತೆ. ಇದು ನಾವ್ ಏನ್ ಕ್ವಶನ್ ಕೇಳಿದ್ರು ಕೂಡ ನಮಗೆ ಆನ್ಸರ್ ಮಾಡ್ತಾ ಇರುತ್ತೆ. ನಮಗೆ ವಾಯ್ಸ್ ಕೂಡ ಎರಡು ಇರುತ್ತೆ, ಹುಡುಗರದ್ದು ಇರುತ್ತೆ ಹಾಗೆ ಬಂದ್ಬಿಟ್ಟು ಹುಡುಗಿದ್ದು ಕೂಡ ಒಂದು ವಾಯ್ಸ್ ಇರುತ್ತೆ. ನಮಗೆ ಯಾವ್ದು ಬೇಕಾ ಅದನ್ನ ಸೆಟ್ ಮಾಡ್ಕೋಬಹುದು. ಅದೇ ವಾಯ್ಸ್ ಅಸಿಸ್ಟೆಂಟ್ಗೆ ನಮ್ಮ ವಾಯ್ಸ್ ಇದ್ರೆ ಯಾವ ರೀತಿ ಇರುತ್ತೆ, ಸೂಪರ್ ಆಗಿರುತ್ತಲ್ಲ. ಇವಾಗ ಆಪಲ್ ಕಂಪ್ನಿಯವರು ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಮಗೊಂದು ಅಪ್ಡೇಟ್ ತರ್ತಾರೆ. ಈ ಒಂದು ಅಪ್ಡೇಟ್ ಅಲ್ಲಿ ಒಂದು 15 ನಿಮಿಷ ನಾವು ಮಾತಾಡಬೇಕಾಗುತ್ತೆ. ಒಂದು ಸ್ವಲ್ಪ ಪ್ಯಾರಾಗ್ರಾಫ್ ಎಲ್ಲ ಕೊಟ್ಟಿರ್ತಾರೆ, ಅದನ್ನೆಲ್ಲ ನೀವು ಓದಿದೀರಾ ಅಂದ್ರೆ ನೀವೊಂದು AI ಅರ್ಥ ಮಾಡ್ಕೊಳುತ್ತೆ ನಿಮ್ಮ ವಾಯ್ಸ್ ಯಾವ ರೀತಿ ಇದೆ, ಎಲ್ಲೆಲ್ಲಿ ನಿಮ್ಮ ವಾಯ್ಸ್ ಪಿಚ್ ಅನ್ನೋದು ಹೈ ಇದೆ ಲೋ ಇದೆ, ಇದೆಲ್ಲಾನು ಕೂಡ ಅರ್ಥ ಮಾಡ್ಕೊಳುತ್ತೆ. ಅರ್ಥ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಟೈಮ್ ನೀವೇನ್ ಕ್ವಶನ್ ಕೇಳಿದ್ರು ಕೂಡ ನಿಮ್ಮ ವಾಯ್ಸ್ ಅಲ್ಲೇ ನಿಮಗೆ ಆನ್ಸರ್ ಮಾಡುತ್ತೆ. ಈ ಒಂದು ಫೀಚರ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಅಂದ್ರೆ ಸಿರಿಯಲ್ಲಿ ತುಂಬಾ ಮಟ್ಟಿಗೆ ಚೇಂಜಸ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈ ಫೀಚರ್ ನನಗೆ ತುಂಬಾನೇ ಇಷ್ಟ ಆಯ್ತು. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ತುಂಬಾ ಜನ ಯೂಸರ್ಸ್, ಐಫೋನ್ ಯೂಸರ್ಸ್ ಆಪಲ್ ಕಂಪ್ನಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ರೀಸನ್ ಏನು ಅಂದ್ರೆ ರೀಸೆಂಟ್ ಆಗಿ ಆಪಲ್ ಕಂಪ್ನಿಯವರು ಒಂದು ಅಪ್ಡೇಟ್ ರಿಲೀಸ್ ಮಾಡಿದ್ರಲ್ಲ, ಈ ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಐಫೋನ್ಸ್ ಅಲ್ಲಿ ಅಲಾರಾಮ್ ವರ್ಕ್ ಆಗ್ತಾ ಇಲ್ಲ. ಇವಾಗ ನೀವು 5 ಗಂಟೆಗೆ 6 ಗಂಟೆಗೆ ಒಂದು ಅಲಾರಾಮ್ ಸೆಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಅದು ಅಲಾರಾಮ್ ಹೊಡಿತಾ ಇಲ್ಲ, ಸ್ಕಿಪ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಒಂದು ಸಣ್ಣ ಬಗ್ಗಿದೆ. ಇವಾಗ ತುಂಬಾ ಜನ ಯೂಸರ್ಸ್ ಆಪಲ್ ಕಂಪ್ನಿಗೆ ರಿಪೋರ್ಟ್ ಮಾಡ್ತಿದ್ದಾರೆ. ರೀಸೆಂಟ್ ಆಗಿ ಒಂದು ಲೈವ್ ಎಕ್ಸ್ಪೆರಿಮೆಂಟ್ ಕೂಡ ನಡೆದಿದೆ. ಲೈವ್ ಆಗಿ ಈ ಒಂದು ಇನ್ಸಿಡೆಂಟ್ ನಮ್ಮ ಮನೆಯಲ್ಲೂ ಕೂಡ ಆಗಿದೆ. ನಮ್ಮ ತಮ್ಮ ಬೆಳಿಗ್ಗೆ 5 ಗಂಟೆಗೆ ಅಲಾರಾಮ್ ಇಟ್ಟಿದ್ದಾನೆ. ಸೊ ಬೆಳಿಗ್ಗೆ ಎದ್ದು ನೋಡಿದ್ರೆ 5 ಗಂಟೆಗೆ ಅದು ಅಲಾರಾಮ್ ಹೊಡೆದಿಲ್ಲ, ಅಲಾರಾಮ್ ಆನ್ ಅಲ್ಲೇ ಇದೆ, ಆದ್ರೆ ಅದು ಅಲಾರಾಮ್ ಆದ್ರೆ ಹೊಡೆದಿಲ್ಲ. ಅವ್ನು ಮತ್ತೆ ನನಗೆ ಹೇಳ್ದ, ನೋಡಿ ಈ ರೀತಿಯಾಗಿ ನಾನು ಅಲಾರಾಮ್ ಇಟ್ಟಿದ್ದೀನಿ, ಅಲಾರಾಮ್ ಹೊಡೆದಿಲ್ಲ ಅಂದ್ರೆ ಅದು ಅಲಾರಾಮ್ ಹೊಡೆದಿರುತ್ತೆ, ನೀನೇ ಆಫ್ ಮಾಡಿ ಮಲ್ಕೊಂಡಿರ್ತೀಯಾ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಆದ್ರೆ ಇವಾಗ ನೋಡ್ಕೊಂಡ್ರೆ ಅಫಿಷಿಯಲ್ ಆಗಿ ತುಂಬಾ ಜನ ಯೂಸರ್ಸ್ ಆಪಲ್ ಕಂಪ್ನಿಗೆ ರಿಪೋರ್ಟ್ ಮಾಡ್ತಿದ್ದಾರೆ. ನಾವು ಅಲಾರಾಮ್ ಆನ್ ಮಾಡಿದ್ರು ಕೂಡ ಇದು ಅಲಾರಾಮ್ ಹೊಡಿತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಏನಾದರೂ ಆಗಿತ್ತು ಅಂದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನೋಡ್ಕೊಂಡ್ರೆ ನಮಗೆ ಬೆಂಗಳೂರಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಒಂದು ಇನ್ಸಿಡೆಂಟ್ ತುಂಬಾ ವೆರೈಟಿ ಆಗಿದೆ ಅಂತಾನೆ ಹೇಳ್ಬೋದು. 100% ನೀವು ಕೂಡ ಶಾಕ್ ಆಗ್ತೀರಾ. ರೀಸನ್ ಏನು ಅಂದ್ರೆ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವರು ಒಂದು ಸ್ಕೂಟಿನ ಸೀಸ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಈ ಒಂದು ಸ್ಕೂಟಿನ ಸೀಸ್ ಮಾಡಿದ್ದಾರೆ. ರೀಸನ್ ಏನು ಅಂದ್ರೆ ಈ ಸ್ಕೂಟಿ ಮೇಲೆ ಎಷ್ಟು ಚಲನ್ ಇದೆ ಗೊತ್ತಾ, 624 ಚಲನ್ ಇದೆ. ಟೋಟಲ್ ವ್ಯಾಲ್ಯೂ ನೋಡ್ಕೊಂಡ್ರೆ 3.5 ಲಕ್ಷ ಆಗುತ್ತೆ. 3.5 ಲಕ್ಷ ಫೈನ್ ಕಟ್ಟಬೇಕು, ನೀವು ಫೈನ್ ಕಟ್ತಾ ಇಲ್ಲ. ಅದಕ್ಕೋಸ್ಕರ ಈ ಒಂದು ಸ್ಕೂಟಿನ ಸೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಸ್ಕೂಟಿ ಓನರ್ ಹೆಸರು ಬಂದ್ಬಿಟ್ಟು ದಿನೇಶ್ ಮಾಲಾ ಅಂತೇಳಿ. ಇವ್ರು ಬಂದ್ಬಿಟ್ಟು ಸ್ಮಶಾನದಲ್ಲಿ ಕೆಲಸ ಮಾಡ್ತಾರೆ, ಅಲ್ಲಾದ್ರೆ ಇವರು ವರ್ಕ್ ಮಾಡ್ತಾರೆ. ತುಂಬಾ ಫೈನ್ಸ್ ಕಟ್ಟಬೇಕು, ಇವರು ಫೈನ್ ಕಟ್ತಾ ಇಲ್ಲ. ಅದಕ್ಕೋಸ್ಕರ ಈ ಒಂದು ಸ್ಕೂಟಿನ ಸೀಸ್ ಮಾಡಿದ್ದಾರೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಯಾರು ಏನ್ ಮಾಡಿದ್ರು ನೋಡೋದಿಲ್ಲ ಅನ್ಕೊಳೋದಿಕ್ಕಾದ್ರೆ ಹೋಗ್ಬೇಡಿ. ನೀವು ಎಷ್ಟು ರೂಲ್ಸ್ ಬ್ರೇಕ್ ಮಾಡ್ತೀರೋ ನಿಮ್ಮ ಗಾಡಿ ಮೇಲೆ ಒಂದೊಂದೇ ಚಲನ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅದು ನಿಮಗೆ ಗೊತ್ತಾಗೋದಿಲ್ಲ. ಯಾವಾಗ ಜಾಸ್ತಿ ಆಗುತ್ತಲ್ಲ ಅವಾಗ ನಿಮ್ಮ ಗಾಡಿನ ಸೀಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ನನಗನ್ನಿಸ್ತಂಗೆ 6-7 ತಿಂಗಳಿಂದಗಡೆ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವರೇ ಒಂದು ಬಂಪರ್ ಆಫರ್ ನ ಪ್ರೊವೈಡ್ ಮಾಡಿದ್ರು. ಗಾಡಿ ಮೇಲೆ ಏನಾದ್ರೂ ತುಂಬಾ ಚಲನ್ಸ್ ಇತ್ತು, ನಿಮ್ ಗಾಡಿ ಮೇಲೆ ಏನಾದ್ರೂ ಫೈನ್ಸ್ ಇತ್ತು ಅಂದ್ರೆ 50% ಡಿಸ್ಕೌಂಟ್ ಕೊಟ್ಟಿದ್ರು. ಅರ್ಧಕ್ಕರ್ಧ ದುಡ್ಡು ಕಮ್ಮಿ ಆಗಿತ್ತು ಅಂತಾನೆ ಹೇಳ್ಬೋದು. ಅವಾಗ ತುಂಬಾ ಜನ ಈ ಒಂದು ಆಫರ್ ನ ಯೂಸ್ ಮಾಡ್ಕೊಂಡಿದ್ರು. ಇವಾಗ 3.5 ಲಕ್ಷ ಅಂದ್ರೆ ಅದು ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಇನ್ನ ಒಂದ್ 2-3 ಹೊಸ ಸ್ಕೂಟಿನೇ ಬಂದ್ಬಿಡುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಿನ್ನೆ ಕ್ರಿಸ್ಮಸ್ ಎಲ್ಲರಿಗೂ ಕೂಡ ಗೊತ್ತಿರೋದೆ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರ್ತೀರಾ ಅಂತ ಹೇಳ್ಬಿಟ್ಟು ಅನ್ಕೊಂತೀನಿ. ಇವಾಗ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಬಗ್ಗೆ ಮಾತಾಡೋಣಂತೆ. ಕ್ರಿಸ್ಮಸ್ ಟ್ರೀ ಎಲ್ಲರಿಗೂ ಕೂಡ ಗೊತ್ತಿರೋದೆ. ಈ ಒಂದು ಕ್ರಿಸ್ಮಸ್ ಟ್ರೀ ಅಂತರಿಕ್ಷದಲ್ಲಿ ಕಾಣಿಸಿದ್ರೆ ಯಾವ ರೀತಿ ಇರುತ್ತೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನಾಸಾ ಅವರು ಅಫಿಷಿಯಲ್ ಆಗಿ ಈ ಒಂದು ಫೋಟೋನ ರಿಲೀಸ್ ಮಾಡಿದ್ದಾರೆ. ಈ ಒಂದು ಫೋಟೋನ ಇವರು ಯಾವ ರೀತಿ ಕ್ಯಾಪ್ಚರ್ ಮಾಡಿದ್ದಾರೆ ಅಂದ್ರೆ ನಮ್ಮ ಭೂಮಿಯಿಂದ 2,500 ಲೈಟ್ ಇಯರ್ಸ್ ದೂರದಲ್ಲಿ ಈ ಒಂದು ಸ್ಟ್ರಕ್ಚರ್ ಆದ್ರೆ ಇದೆ, ಅಲ್ಲಿ ಈ ಒಂದು ಗ್ಯಾಲಕ್ಸಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ಒಂದು ಗ್ಯಾಲಕ್ಸಿಯಲ್ಲಿ ಸಣ್ಣ ಸ್ಟಾರ್ ಇಂದ ಹಿಡಿದು ಇವಾಗ ನಮ್ಮ ಸೂರ್ಯ ಏನಿದಾನಲ್ಲ, ನಮ್ಮ ಸೂರ್ಯಗೆ ಕಂಪೇರ್ ಮಾಡಿದ್ರೆ 10ರಷ್ಟು ದೊಡ್ಡದಾಗಿರೋ ಸ್ಟಾರ್ಸ್ ಕೂಡ ತುಂಬಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಇವಾಗ ನಮ್ಮ ಗ್ಯಾಲಕ್ಸಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಗ್ಯಾಲಕ್ಸಿ ತುಂಬಾ ದೊಡ್ಡ ಸೈಜ್ ಅಲ್ಲಿ ಇರುತ್ತೆ. ನೋಡೋದಿಕ್ಕೂ ಕೂಡ ಕಂಪ್ಲೀಟ್ ಆಗಿ ಗ್ರೀನಿಶ್ ಇರುತ್ತೆ ಅಂತ ಹೇಳ್ಬಿಟ್ಟು
ಹೇಳ್ತಾ ಇದ್ದಾರೆ. ಫೋಟೋ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಈ ಒಂದು ಫೋಟೋನ ನಿನ್ನೆ ನಾಸಾ ಅವರೇ ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ರೀಸೆಂಟ್ ಆಗಿ ಅಮೆರಿಕಾದಲ್ಲಿ ಒಂದು ಸ್ಟಡಿ ಮಾಡಿದ್ದಾರೆ. ಈ ಸ್ಟಡಿಗೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ನ ಇವತ್ತು ರಿಲೀಸ್ ಮಾಡಿದ್ದಾರೆ. ರಿಪೋರ್ಟ್ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಸಿಂಪಲ್ ಆಗಿ ಹೇಳ್ತೀನಿ, ಇವಾಗ ಹಾಲಿಡೇಸ್ ಇರುತ್ತಲ್ಲ, ಇವಾಗ ಯಾವ್ದಾದ್ರು ಹಬ್ಬಗೆ ರಜಾ ಸಿಗುತ್ತೆ, ಹಾಗೆ ಬಂದ್ಬಿಟ್ಟು ಭಾನುವಾರನೂ ಕೂಡ ನಮಗೆ ರಜಾ ಇರುತ್ತೆ. ಇವಾಗ ಸಂಡೇ ಎಲ್ಲರಿಗೂ ಕೂಡ ಹಾಲಿಡೇ ಇರುತ್ತೆ. ಸಂಡೇ ದಿನ ನೀವೇನೇನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾವ ರೀತಿ ನೀವು ಟೈಮ್ ಪಾಸ್ ಮಾಡ್ತೀರಾ ಅಂತೇಳಿ. ನನಗೆ ಅನಿಸ್ತಂಗೆ ತುಂಬಾ ಜನ ಮೂವೀಸ್ ನೋಡ್ತೀರಾ, ಇಲ್ಲಾಂದ್ರೆ ಮೂವೀಸ್ಗೆ ಹೋಗ್ತೀರಾ, ಇಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೊರಗಡೆ ಹೋಗ್ತೀರಾ. ಈ ರೀತಿಯಾಗಿ ಒನ್ ಡೇ ಸ್ಪೆಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಸ್ಟಡಿಯಲ್ಲಿ ಗೊತ್ತಾಗಿರೋದೇನು ಅಂದ್ರೆ, ನಿಮ್ಮ ಹಾಲಿಡೇ ಟೈಮ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ನೀವೇನಾದ್ರೂ ಮಲ್ಕೊಂಡಿದ್ದೀರಾ ಅಂದ್ರೆ ನಿಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ನಮ್ಮ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗುತ್ತೆ, ಹಾಗೆ ಬಂದ್ಬಿಟ್ಟು ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಕೂಡ ತುಂಬಾ ಕಮ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆದಷ್ಟು ಮಲ್ಕೊಳ್ಳಿ. ತುಂಬಾ ಜನ ಮಲ್ಕೊಳೋದಿಲ್ಲ. ನೀವೆಷ್ಟು ಮಲ್ಕೊಂತೀರೋ ನಿಮ್ ಬಾಡಿ ಅಷ್ಟು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಯಾವ ಮೆಡಿಸಿನ್ಸ್ ಕೂಡ ಬೇಕಾಗೋದಿಲ್ಲ, ರೆಸ್ಟ್ ಬೇಕಷ್ಟೇ. ನಿಮ್ ಬಾಡಿಗೆ ನಿಮ್ ಮೈಂಡ್ಗೆ ಕರೆಕ್ಟ್ ಆಗಿ ರೆಸ್ಟ್ ಸಿಕ್ತು ಅಂದ್ರೆ ನಿಮ್ ಬಾಡಿ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಯಾವಾಗ ಇಂಬ್ಯಾಲೆನ್ಸ್ ಆಗ್ತಿರಲ್ಲ, ಲೇಟ್ ಆಗಿ ಮಲ್ಕೊಳೋದು, ಸೊ ಈ ರೀತಿಯಾಗಿ ನೀವೇನಾದ್ರೂ ಮಾಡಿದೀರಾ ಅಂದ್ರೆ ಆವಾಗ ನಿಮ್ ಹೆಲ್ತ್ ಮೇಲೂ ಕೂಡ ತುಂಬಾ ಮಟ್ಟಿಗೆ ಇಂಪ್ಯಾಕ್ಟ್ ಆದ್ರೆ ಕ್ರಿಯೇಟ್ ಆಗುತ್ತೆ. ಆ ರೀತಿಯಾಗಿ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡಿ, ಆದಷ್ಟು ಮಲ್ಕೊಳ್ಳಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಸೀರೀಸ್ ಈ ಒಂದು ಮೊಬೈಲ್ಸ್ ನ ಜನವರಿ 18ನೇ ತಾರೀಕು ಲಾಂಚ್ ಮಾಡ್ತಿದ್ದಾರೆ. ಇವಾಗ ಈ ಮೊಬೈಲ್ಗೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಹೊರಗೆ ಬಂದಿದೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಕಂಪ್ನಿಯವರು ಗೂಗಲ್ ಕಂಪ್ನಿಯವ್ರ ಜೊತೆ ಕೊಲಾಬ್ರೇಟ್ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ರೀಸನ್ ಏನು ಅಂದ್ರೆ, ಆಂಡ್ರಾಯ್ಡ್ ಫೋನ್ಸ್ ನ ನೀವು ಯೂಸ್ ಮಾಡ್ತಿದ್ದೀರಾ ಅಂದ್ರೆ ನಿಯರ್ ಬೈ ಶೇರ್ ಅಂತ ಹೇಳ್ಬಿಟ್ಟು ಒಂದು ಫೀಚರ್ ಇರುತ್ತೆ. ಇದೆಲ್ಲರಿಗೂ ಕೂಡ ಗೊತ್ತಿರೋದೆ. ನೀವೇನಾದ್ರೂ ಒಂದು ಫೋಟೋಸ್ ವಿಡಿಯೋಸ್ ಬೇರೆಯವರಿಗೆ ಕಳಿಸಬೇಕು ಅಂದ್ರೆ ಈ ಒಂದು ಫೀಚರ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ನಿಯರ್ ಬೈ ಶೇರ್ ಹೆಸರನ್ನ ಚೇಂಜ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನಿಯರ್ ಬೈ ಹೆಸರನ್ನ ತೆಗೆದ್ಬಿಟ್ಟು ಕ್ವಿಕ್ ಶೇರ್ ಅಂತ ಹೇಳ್ಬಿಟ್ಟು ತರ್ತಾ ಇದ್ದಾರೆ. ಇವಾಗ ನೆಕ್ಸ್ಟ್ ನಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಸೀರೀಸ್ ಲಾಂಚ್ ಆಗುತ್ತಲ್ಲ, ಆ ಒಂದು ಈವೆಂಟ್ ಅಲ್ಲಿ ಈ ಒಂದು ನ್ಯೂಸ್ ನ ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಹೆಸರು ಸ್ಯಾಮ್ಸಂಗ್ ಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ, ಅದಕ್ಕೋಸ್ಕರ ಚೇಂಜ್ ಮಾಡ್ಕೊಂತಾ ಇದ್ದಾರೆ. ಸೊ ನೋಡೋಣಂತೆ ಏನಾಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ರಶ್ಮಿಕಾ ಮಂದಣ್ಣ ಈ ಒಂದು ಹೆಸರು ಎಲ್ಲರಿಗೂ ಕೂಡ ಗೊತ್ತಿರೋದೆ. ರೀಸೆಂಟ್ ಆಗಿ ಡೀಪ್ ಫೇಕ್ ವಿಡಿಯೋನು ಕೂಡ ಹೊರಗೆ ಬಂದಿತ್ತು. ಈ ವಿಡಿಯೋ ಹೊರಗೆ ಬಂದಿದ್ದಾದ್ಮೇಲೆ ಇಡೀ ಇಂಟರ್ನೆಟ್ ಶೇಕ್ ಆಯ್ತು ಅಂತಾನೆ ಹೇಳ್ಬೋದು. ತುಂಬಾ ಜನ ರಿಯಾಕ್ಟ್ ಆದ್ರು. ಮೋದಿ ಅವರು ಕೂಡ ಇವಾಗ ಬೇರೆ ದೇಶದವ್ರ ಹತ್ರ ಎಲ್ಲ ಮಾತಾಡ್ಬಿಟ್ಟು ಎಗೆ ಒಂದು ಗೈಡ್ಲೈನ್ಸ್ ಕೂಡ ತರ್ತಾ ಇದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಯ್ತು ಅಂತಾನೆ ಹೇಳ್ಬೋದು. ಇವಾಗ ಡೆಲ್ಲಿ ಪೊಲೀಸ್ ಅವರು ಒಂದು 4 ಜನನ್ನ ಅರೆಸ್ಟ್ ಮಾಡಿದ್ದಾರೆ. ಈ 4 ಜನ ಈ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿದ್ದಾರೆ. ಇವಾಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರೋದೇನು ಅಂದ್ರೆ, ಇವಾಗ 4 ಜನ ನೇರ ಅರೆಸ್ಟ್ ಮಾಡಿದಾರಲ್ಲ, ಇವ್ರು ಬಂದ್ಬಿಟ್ಟು ಈ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿಲ್ಲ, ಇವರು ಶೇರ್ ಮಾಡಿದ್ದಾರೆ. ಇವರೇ ಫಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿರೋದು. ಇವರೇನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ವಿಡಿಯೋನ ಕ್ರಿಯೇಟ್ ಮಾಡಿಲ್ಲ, ನಮಗೆ ಯಾರೋ ಬೇರೆಯವ್ರು ಕಳಿಸಿದ್ದು, ಅದನ್ನ ನಾವು ಶೇರ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾರು ಈ ಒಂದು ವಿಡಿಯೋ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಈ ಒಂದು ವಿಡಿಯೋ ಯಾರು ಕ್ರಿಯೇಟ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಅಂದ್ರೆ 100% ಅವರಿಗೆ ಶಿಕ್ಷೆ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ತರ ವಿಡಿಯೋಸ್ನ ನೀವು ಕ್ರಿಯೇಟ್ ಮಾಡೋದಕ್ಕಾದ್ರೆ ಹೋಗ್ಬಿಡಿ. ತುಂಬಾ ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ, ಬೇಗ ಫಾಲೋವರ್ಸ್ ಆಗ್ತಾರೆ, ಲೈಕ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ವಿಡಿಯೋಸ್ನ ಕ್ರಿಯೇಟ್ ಮಾಡೋದಕ್ಕಾದ್ರೆ ಹೋಗ್ತೀರಾ. ಆ ರೀತಿಯಾಗಿ ಯಾವತ್ತೂ ಕೂಡ ಮಾಡೋದಕ್ಕಾದ್ರೆ ಹೋಗ್ಬಿಡಿ. ಅದಕ್ಕೆಲ್ಲನೂ ಕೂಡ ಸೆಟ್ ಆಫ್ ರೂಲ್ಸ್ ಇರುತ್ತೆ. ಆ ಒಂದು ರೂಲ್ಸ್ ನ ನೀವೇನಾದ್ರೂ ಮೀರಿದೀರಾ ಅಂದ್ರೆ 100% ನಿಮ್ಮ ಮೇಲೂ ಕೂಡ ಆಕ್ಷನ್ ತಗೊಂತಾರೆ. ಒಂದ್ ಸ್ವಲ್ಪ ಹುಷಾರಾಗಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಪೇಟಿಎಂ ಎಲ್ಲರಿಗೂ ಕೂಡ ಗೊತ್ತಿರೋದೆ. ಪೇಟಿಎಂ ಅವರು ಅಫಿಷಿಯಲ್ ಆಗಿ 1000 ಜನನ ಕೆಲಸದಿಂದ ತೆಗೆದಿದ್ದಾರೆ. ಮೇನ್ ರೀಸನ್ ಏನು ಅಂದ್ರೆ ಕಾಸ್ಟ್ ರೆಡ್ಯೂಸ್ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಅಂದ್ರೆ ಅವರಿಗೆ ಲಾಭ ಬರೋದಕ್ಕೋಸ್ಕರ 1000 ಜನನ ಕೆಲಸದಿಂದ ತೆಗೆದಿದ್ದಾರೆ. ಅದು ಬಂದ್ಬಿಟ್ಟು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇಂದ 1000 ಜನನ ತೆಗೆದಿದ್ದಾರೆ ಅಂತಾನೆ ಹೇಳ್ಬೋದು. ಇಷ್ಟೇ ದಿವಸ ಒಂದ್ ಸ್ವಲ್ಪ ಕಾಮ್ ಆಗಿತ್ತು, ಇವಾಗ ಮತ್ತೆ ಲೇ ಆಫ್ ಸ್ಟಾರ್ಟ್ ಆಯ್ತು ಅಂತಾನೆ ಹೇಳ್ಬೋದು. ಎಷ್ಟೋ ಕಂಪ್ನಿಯವರು ಇವಾಗ ಫ್ರೆಶರ್ಸ್ ಗೆ ಕೆಲಸನೂ ಕೂಡ ಕೊಡ್ತಾ ಇಲ್ಲ. ಇವಾಗ ಈ ಕಂಪ್ನಿಯವರೆಲ್ಲ ನೋಡ್ಕೊಂಡ್ರೆ ಇವಾಗ ಯಾರು ಕೆಲಸಕ್ಕೆ ಸೇರಿರ್ತಾರಲ್ಲ ಅವ್ರನ್ನೂ ಕೂಡ ಕೆಲಸದಿಂದ ಆದ್ರೆ ತೆಗಿತಿದ್ದಾರೆ. ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.